ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ಥರ ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್. ನೀವು ಐ ಆಮ್ ಫ್ರಮ್ ಮೈಸೂರು. ನನಗೆ ಗೊತ್ತು ಪ್ರತಾಪ್ ಸಿಂಹ ಅನ್ನೋ ಹೆಸರು ನಮಗೆ ಕೇಳಿ ಬರ್ತಾ ಇತ್ತು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ ಇನ್ನು ಆದರೆ ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ. ಎನ್ಕ್ವೈರಿಗಳು ಸರ್, ಮೊದಲನೇದಾಗಿ ಪಾರ್ಲಿಮೆಂಟು, ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು, ಥರ್ಡ್ ಒನ್ ಮೈಸೂರು ಹೆದ್ದಾರಿ. ಮೈಸೂರಿನಲ್ಲಿ ಏನಾಗಿದೆ, ಮೈಸೂರು ಫ್ಲೈಓವರು, ಅಲ್ಲಿ ನೀರು ತುಂಬಿಕೊಂಡಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಎಲ್ಲ ಎನ್ಕ್ವೈರಿಗಳೇ ಸುತ್ತಕೋತಾ ಇದೆ. ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನಿಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನಂದು ಪ್ರಶ್ನೆ. ನಮ್ಮ ಮೈಸೂರದ್ದು ವಿಚಾರಕ್ಕೆ ಬರೋದಾದ್ರೆ ಮೇಡಮ್, ಮೈಸೂರು ಭಾಳ ಚಂದ ಅಂತಾರೆ. ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿ ದೋಸೆ, ಹನುಮಂತ ಪುಲಾವು, ತೇಗು ಮೆಸ್ಸು, ಇಲ್ಲಾಂದರೆ ಅರಮನೆ ನೋಡ್ಕೊಂಬರ್ತೀವಿ. ಬೆಂಗಳೂರಿನಲ್ಲಿ 92 BT ಕಂಪನಿಗಳಿದೆ, 6,500 IT ಕಂಪನಿಗಳಿದೆ. ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್? ಯಾವುದೂ ಇರಲಿಲ್ಲ. ಯಾಕೆಂದರೆ ಮೈಸೂರು ಚಂದ ಇದೆ ಅಂತ ಎಲ್ಲ ಹೇಳಿದ್ರು, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 4 ಗಂಟೆ 4.25 ಗಂಟೆ ತೊಗೊಳುತ್ತೆ. ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ದಾಟೋತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ. ಇಕೋ ಸಿಸ್ಟಮೇ ಇಲ್ಲ. 11 ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ, 83 ಡಿಗ್ರಿ ಕಾಲೇಜಸ್ ಇದೆ, ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು. ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ 8,448 ಕೋಟಿನಲ್ಲಿ ಕಟ್ಟಿಸಿದ್ದು, ಇವರು ನಿರ್ಮಾಣ ಮಾಡಿದ್ದೀವಿ. ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ 688 ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಅಕ್ವಿಷನ್ 500 crore ಬೇಕಾಗಿದೆ. ಮೇಡಮ್, ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ 1.5 ಅವರಲ್ಲಿ ಮೈಸೂರು ತಲುಪಿರ್ತೀರಿ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಟ್ರಾವೆಲಿಂಗನ್ನು ಈಸಿ ಮಾಡೋದು. ನೀರು ತುಂಬಿತ್ತು, ಇನ್ನೊಂದೆಲ್ಲ ಹೇಳ್ತಿರಲ್ಲ ಕಾಂಟ್ರವರ್ಸಿ ಅಂತ. ಮೇಡಮ್, ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಯು ವರ್ಕ್ ವಿತ್ ನೇಚರ್. ಇಲ್ಲಿ ಕೇಕಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ. ಈ ನೇಚರ್ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ. ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರೂ ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ, ಕೆಸರಾಗುತ್ತೆ. ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ನೀವೊಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ, ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ. ಹಾಗೆ ಇದೆಲ್ಲ ಆಯಿತು, ಅದನ್ನು ರೆಕ್ಟಿಫೈನು ಕೂಡ ಮಾಡಿದ್ವಿ. ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆಯಾ ಇಲ್ವಾ? ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ. ಎಂಟೈರ್ ರಿಂಗ್ ರೋಡಿಗೆ ಚೈನ್ ಸ್ನಾಚಿಂಗ್ ಆಗ್ತಿದ್ದು, ಲೈಟ್ ಹಾಕ್ಸಿದಲ್ಲ, LED ಲೈಟ್ಸನ್ನ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನು LED ಲೈಟ್ ಹಾಕ್ಸಿದ್ದು ನಾವು ತೊಗೊಂಬಂದು. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಆಯಿತು. ಮೈಸೂರು ಏರ್ಪೋರ್ಟು ದನ ಮೇಯಿಸೋದು ಥರ ಇತ್ತು. ಇವತ್ತು ತೊಗೊಂಬಂದು ಫ್ಲೈಟ್ ತಂದಿದ್ದೀನಿ. 319 ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ತರಿಸ್ಬಿಟ್ಟು ಇವತ್ತು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ. ರನ್ವೇನ 1.75 ಕಿಲೋಮೀಟರ್ಸಿಂದ 2.8 ಕಿಲೋಮೀಟರ್ಸ್ಗೆ ತೊಗೊಂಡೋಗ್ತಾ ಇದ್ದೀನಿ. ಇದು ಮೈಸೂರಿಗೆ ಅನುಕೂಲ ಆಗ್ತಾ ಇಲ್ವಾ? ಆಯಿತು. ಮೈಸೂರಿಂದ ಮಡಿಕೇರಿಗೂ ಕೂಡ 4 ಲೈನ್ ಹೈವೇ 4,130 crore ಮಾಡಿಸಿದ್ದೀನಿ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ. ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಬೇಕೇ ಬೇಕು. ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ. ಇದರಲ್ಲಿ ವೈಟ್ ಫೀಲ್ಡಲ್ಲಿ ಒಂದಿರೋದು. ನಮ್ಮ ಮೈಸೂರಿನಲ್ಲಿ ICDನ ಕಡ್ಕೊಳ್ಳೋದಲ್ಲಿ ತೊಗೊಂಬಂದಿನಿ. ಇದರಿಂದ ಲಾಭ ಆಯ್ತು ಅಲ್ವಾ? ಏನೋ ಬೇಕಣ್ಣ. ಮೈಸೂರಿನಲ್ಲಿ ರೈಲ್ವೆನಲ್ಲಿ ಫುಟ್ ಫಾಲ್ ಪ್ರತಿನಿತ್ಯದ್ದು ನಾಟ್ ಮೋರ್ ದೆನ್ 15,000 ಇತ್ತು. ಇವತ್ತು ಮುಂಚೆ 15,000 ಇತ್ತು ಪರ್ ಡೇ. ಇವತ್ತು ನಿಯರ್ಲಿ 60,000 ಫುಟ್ ಫಾಲ್ ಇದೆ. 10 ಹೊಸ ಟ್ರೈನ್ ತೊಗೊಂಬಂದಿನಿ. ಮೈಸೂರಿಂದ ಚೆನ್ನೈಗೆ, ಟ್ರಿವೆಂಡ್ರಮ್ಗೆ ಹಾಗೂ ಹೈದರಾಬಾದಿಗೆ 3 ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ. ಈ ಗೋಡೆಯನ್ನು ಹೆಂಗ್ ಹೊಡಿತಾರೆ? ಮೆಮು ಟ್ರೈನ್ಗಳನ್ನ ತೊಗೊಂಬಂದಿದ್ದೀನಿ. ಒಂದೇ ಭಾರತನು ತೊಗೊಂಬಂದಿದ್ದೀನಿ. ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ, ಈಗ 483 ಕೋಟಿ ರೂಪಾಯಿನಲ್ಲಿ ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಮಾಡಿಸ್ತಾ ಇದ್ದೀನಿ. ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನ್ನು, ಕ್ರಾಂತಿವೀರ ಹಂಗಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ, ಬೈಯಪ್ಪನಹಳ್ಳಿ ಇದೆ, ಯಶವಂತಪುರ ಇದೆ, ಕಂಟೋನ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ. ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಬೆಂಗಳೂರಿನಲ್ಲಿ ಕಂಜೆಷನ್ನು. ಆದರೆ ಮೈಸೂರಿನಲ್ಲಿ ಇನ್ನು 3 ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ 200 ಇಯರ್ಸ್ಗೂ ಕೂಡ ತೊಂದರೆ ಇರಲ್ಲ. 12 ಸ್ಟೇಬಲಿಂಗ್ ಲೈನ್ಸು, ಪಿಟ್ ಲೈನ್ಸು, ಹಾಗೆ ಇದು ಪ್ಲಾಟ್ಫಾರ್ಮ್ಸ್ ಮಾಡಿಸಿದ್ದೀನಿ. ಅಶೋಕಪುರಂ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ, ಡೆಬ್ರಿಸ್ ಮಿಸ್ ಹಾಕೋರು, ಹಾವುಗಳು ಸೇರ್ಕೊಂಡಿತ್ತು. 6 ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡಿದ್ದೀನಿ. ಬೆಳಗೊಳದಲ್ಲಿ ಅದನ್ನು 3rd ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ. ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈನ್ದು BG ಲೈನ್ದು ಫೈನಲ್ ಲೊಕೇಶನ್ ಸರ್ವೆ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು. ಮೇಡಮ್, ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನಿ ಇದೆ, ಇನ್ನೊಂದು ಕಡೆ ಕಾವೇರಿ ಇದೆ. ಆದ್ರೆ ದೀಪದ ಕೆಳಗೆ ಕತ್ಲು ಅಂತಾರಲ್ಲ, ಕುಡಿಯೋ ನೀರಿರಲಿಲ್ಲ.
ಇವತ್ತು ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಬಂದಿದ್ದೀನಿ. ಇನ್ನು 2 ವರ್ಷಕ್ಕೆ ನಾನು ಹೇಳ್ತೀನಿ, ಇವತ್ತು ಈ ಫೋರಮಲ್ಲಿ ಹೇಳ್ತೀನಿ, ಇನ್ನು 2 ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಪ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟ್ರು ಇಡೀ ನನ್ನ ಮೈಸೂರು ಜಿಲ್ಲೆಗೆ, ನಾನು ಬರೀ ಸಿಟಿಗೆ ಹೇಳ್ತಿಲ್ಲ, ಇಡೀ ನಾನು ಪ್ರತಿನಿಧಿಸುವಂಥ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ ಟು ವಾಟರ್ನೂ ಕೂಡ ಇರ್ತದೆ. ಮೈಸೂರು ಕೂಡ ಇನ್ನು 2 ವರ್ಷದಲ್ಲಿ ನಾನು ಟ್ಯಾಪ್ ತಿರುಗಿಸಿದ ನೀರು ಹೆಂಗೆ ಬರುತ್ತೆ, ಟ್ಯಾಪ್ ತಿರುಗಿಸಿದ ಕೂಡಲೇ ನಿಮಗೆ ಗ್ಯಾಸನ್ನು ಕೂಡ ಬರುತ್ತೆ, ಅದನ್ನು ಕೂಡ ಮಾಡಿಸ್ತೀನಿ. ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ 1 ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟನ್ನು ಕೊಡಿಸಿದ್ರಿ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಹೋಗಿ ಕೈ ಮುಗಿತಾ ಇದ್ರು, ಅಲ್ಲಿರೋ ಅನಾಚಾರ ಮಹಿಷಾದಸರನ್ನು ನಿಲ್ಲಿಸಿದ್ರೆ, ಜೊತೆಗೆ ಅದರ ಅಭಿವೃದ್ಧಿಗೆ 45.71 ಕೋಟಿ ರೂಪಾಯಿ ನಾನು ದುಡ್ಡನ್ನು ತೊಗೊಂಬಂದಿನಿ. ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ 3 ತಿಂಗಳು ನಾಟಕ ನಡೆಯೋದು. ಈಗ ಅದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ರೂಪಾಯಿನ ತೊಗೊಂಬಂದಿದ್ದೀನಿ. ಆಲ್ ವೆದರ್ ಟೂರಿಸಂ ಮಾರ್ಟನ್ನು ಮಾಡಿಸ್ತಾ ಇದ್ದೀನಿ. ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ಕೂಡ ಮೈಸೂರಿಗೆ ತೊಗೊಂಬಂದಿದ್ದೀನಿ. ಮೈಸೂರು KR ಹಾಸ್ಪಿಟಲ್ದು ರಿನೋವೇಷನ್ಗೆ 89 ಕೋಟಿ ತೊಗೊಂಬಂದಿದ್ದೀನಿ. ಮೈಸೂರಿನಲ್ಲಿ ಒಂದು MRI ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ KR ಹಾಸ್ಪಿಟಲಲ್ಲಿ, ಅದನ್ನು ಕೂಡ ತೊಗೊಂಬಂದಿದ್ದೀನಿ. ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ತೊಗೊಂಬಂದಿದ್ದೀನಿ. ಮೇಡಮ್ ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇದು ಇಷ್ಟು ಜನಕ್ಕೆ ಮಾಡಿರೋ ಕೆಲಸ, ಇದು ನಾನು ಜನಕ್ಕೆ ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇದು ಕಾಂಟ್ರವರ್ಸಿನ, ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಆಯಿತು, ನಾನು ಕೂಡ ನೀನು ಗೌಡ, ನೀ ಕುರುಬ, ನೀ ಲಿಂಗಾಯತ, ನೀನು SC, ನೀ ST, ನೀನು ಮುಸ್ಲಿಮು, ನೀ ಕ್ರಿಶ್ಚಿಯನ್ನು, ಇವನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ನಾವು ಮುಸಲ್ಮಾನರ ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು, ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ? ಆಯ್ತು, ನೀವು ಕೇಳಿ. ಅಲ್ಲ, 1 ನಿಮಿಷ, ಇನ್ನೊಂದು ಹೇಳ್ತೀನಿ. ನಾನು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಮೈಸೂರಿನಲ್ಲಿ 83 ಫಸ್ಟ್ ಗೆದ್ದಿದ್ದು. 40 ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬರು ಚುನಾಯಿತ ಪ್ರತಿನಿಧಿಯಾಗಿ. ಅವರು 79ರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ. ಆಯ್ತಾ, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷಿಯನ್ ಲೆಕ್ಕ ಹಾಕೊಳ್ಳಿ, ಅಥವಾ ಕರ್ನಾಟಕದಲ್ಲಿ ಯಾವುದೇ ಪಾಲಿಟಿಷಿಯನ್ ಲೆಕ್ಕ ಹಾಕೊಳ್ಳಿ, 40 ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷಿಯನ್, ಪ್ರತಾಪ್ ಸಿಂಹ ಇವತ್ತು ಸತ್ತೋಗ್ಬಿಟ್ಟ ಅಂತ ತಿಳ್ಕೊಳ್ಳಿ, ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡ್ತವನು ಯಾರು? ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಇಷ್ಟು ಟ್ರೈನ್ ತಂದವನು ಯಾರು? ಪ್ರತಾಪ್ ಸಿಂಹ. ಕುಡಿಯೋ ನೀರು ಜಲ್ ಜೀವನ್ ಮಿಷನಲ್ಲಿ ಎಲ್ಲ ಕಡೆಗೂ ಕುಡಿಯೋ ನೀರನ್ನ ಕೊಡಿಸ್ತವನು ಯಾರು ಅಂತ? ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ. ಆಯ್ತು, 40 ವರ್ಷ ರಾಜಕಾರಣ ಮಾಡಿದ್ರಲ್ಲ, ಇವ್ರ ಮಕ್ಕಳು, ಇವ್ರ ಕುಟುಂಬ, ಇವ್ರ ಪಕ್ಕದಲ್ಲಿರೋ ಬಟಂಗಿಗಳು, ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕ್ಕೆ, ಜನಕ್ಕೆ ಒಳ್ಳೇದು ಮಾಡಿರೋ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ. ಇದು ಕಾಂಟ್ರವರ್ಸಿನ ಮೇಡಮ್? ನಾನು ಕೂಡ ಮೇಡಮ್ ಒಂದು ಮಾಡ್ಬೋದಿತ್ತು. ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರ ಥರನೇ ನಾನು ಹೋಗಿ, ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರ ಥರ ಇರ್ತಾರೆ ಸಂಸದರು. ಹೋಗೋ ಕಾರ್ಯಕ್ರಮಕ್ಕೆ ಹೋಗೋ ಒಂದು ಶಾಲೆ ಹಾಕ್ತಾರೆ, ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ, ತಿಲೆಗೊಂದು ಇದು ಮೈಸೂರು ಪೇಟ ಹಾಕ್ತಾರೆ, ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ, ಬಾಡೂಟ, ಹಬ್ಬ, ನಾಟಕ, ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಇರ್ಬೋದಿತ್ತು. ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ. ನಾನು ಡೆವಲಪ್ಮೆಂಟಲ್ಲಿ ಪಾಲಿಟಿಕ್ಸ್ ಮಾಡೀನಿ. ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ವಿಘ್ನಗಳು 100, ಕೆಟ್ಟ ಕೆಲಸ ಮಾಡೋಕ್ಕೆ ವಿಘ್ನರು ಇರಲ್ಲ. ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದ